ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಆರೋಗ್ಯದಲ್ಲಿ ಒಂದಷ್ಟು ವೈಪರೀತ್ಯ ಆಗಿದೆ. ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಏನಾಗಿದೆ, ವೈದ್ಯರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಕ್ವಿಕ್ ಅಪ್ಡೇಟ್ನ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಇವತ್ತು ಸಂಜೆಯ ಹೊತ್ತಿಗೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ಮಣಿಪಾಲ್ ಆಸ್ಪತ್ರೆ ಅಧಿಕೃತವಾಗಿಯೇ ಕೊಟ್ಟಿದೆ. ನೋಡಿ, ಇವತ್ತು ಮಧ್ಯಾಹ್ನದ ಸುಮಾರಿಗೆ ದೇವೇಗೌಡರಿಗೆ ಉಸಿರಾಟದಲ್ಲಿ ಒಂದಷ್ಟು ಸಮಸ್ಯೆ ಆಗಿದೆ. ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗಿದೆ. ಬಹುಶಃ ಬಹಳಷ್ಟು ಕಾರಣಗಳಿರ್ಬೋದು, ಆದರೆ ವೈದ್ಯರು ಈಗ ಹೇಳ್ತಾ ಇದ್ದಾರೆ ಅವ್ರನ್ನ ನಾವು ಕಂಪ್ಲೀಟ್ಲಿ ಮಾನಿಟರ್ ಮಾಡ್ತಾ ಇದ್ದೇವೆ. ಡಾಕ್ಟರ್ ಸತ್ಯನಾರಾಯಣ, ಮೈಸೂರಿನ ಹಿರಿಯ ವೈದ್ಯರು, ಅವರ ತಂಡ, ಡಾಕ್ಟರ್ ಸತ್ಯನಾರಾಯಣ ಅವರ ತಂಡ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಆರೋಗ್ಯವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಗತ್ಯ ಚಿಕಿತ್ಸೆಯನ್ನು ಈಗಾಗಲೇ ಕೊಡ್ತಾ ಇದ್ದಾರೆ. ದೇವೇಗೌಡರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸಹಜವಾಗಿ ಆತಂಕ ಆಗುತ್ತೆ, ಯಾಕಂದರೆ ಕಾರಣ ವಯಸ್ಸು. ನೋಡಿ, 90 ವರ್ಷ ವಯಸ್ಸಾಗಿದೆ ದೇವೇಗೌಡರಿಗೆ. ನಾಡಿದ್ದು ಮೇ ತಿಂಗಳು ಬಂದರೆ ಅವರು 90 ತುಂಬಿ 91ನೇ ವಯಸ್ಸಿಗೆ ಕಾಲಿಡ್ತಾರೆ. ಸೊ ಹಿರಿಯ ಜೀವ, ಸಾಕಷ್ಟು ದಣಿದಿರುವ ಜೀವ. ಹೀಗಾಗಿ ಅವರ ಉಸಿರಾಟದಲ್ಲೇ ವೈಪರೀತ್ಯ ಅಂದ್ಕೂಡಲೇ ಸಹಜವಾಗಿ ಆತಂಕ ಆಗುತ್ತೆ. ಆದರೆ ವೈದ್ಯರೇ ಈಗ ಧೈರ್ಯವನ್ನು ಕೊಟ್ಟಿದ್ದಾರೆ. ಯಾವುದೇ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ದೇವೇಗೌಡರ ಆರೋಗ್ಯ ಸ್ಟೇಬಲ್ ಆಗ್ತಾ ಇದೆ, ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಮಣಿಪಾಲ್ ಆಸ್ಪತ್ರೆಯ ವೈದ್ಯರೇ ಅಧಿಕೃತವಾಗಿಯೇ ನೀಡಿದ್ದಾರೆ. ಈಗ ಅವರಿಗೆ ICU ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಅವರಿಗೆ ಏನೆಲ್ಲ ಟ್ರೀಟ್ಮೆಂಟ್ನ ಕೊಡಬೇಕು ಈಗಾಗಲೇ ನಡೀತಾ ಇದೆ. ಇವತ್ತು ದೇವೇಗೌಡರು ಮಣಿಪಾಲ್ ಆಸ್ಪತ್ರೆಯಲ್ಲೇ ಇರ್ತಾರೆ. ಇವತ್ತು ಅವ್ರನ್ನ ಅಲ್ಲೇ ಉಳಿಸ್ಕೋತಾರೆ. ನಾಳೆ ಅವರ ಕಂಡೀಷನ್ನ ನೋಡಿಕೊಂಡು ಡಿಸ್ಚಾರ್ಜ್ ಮಾಡೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿ ಮಣಿಪಾಲ್ ಆಸ್ಪತ್ರೆಯ ಮೂಲಗಳಿಂದಲೇ ಬಂದಿದೆ. ಬಹಳಷ್ಟು ಓಡಾಡ್ತಾ ಇದ್ರು. ನೀವು ನೋಡಿರ್ಬೋದು, ಪಾರ್ಲಿಮೆಂಟಲ್ಲಿ ಮೊನ್ನೆ ಗಂಟೆಗಟ್ಟಲೆ ಮಾತನಾಡಿದರು. ಅಲ್ಲಿರುವಂಥ ಯುವಕರೇ ನಾಚುವ ಹಾಗೆ ಅವರು ವಿಷಯಗಳನ್ನ ಮಂಡಿಸಿದರು. ಈ ವಯಸ್ಸಲ್ಲೂ ಕೂಡ. ಹಾಗೆ ಅಯೋಧ್ಯೆಗೆ ಹೋಗಿದ್ದರು. ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಅವರು ಸಾಕ್ಷಿಯಾಗಿದ್ದರು. ಸೊ ಬಹಳ ಓಡಾಟ ಮಾಡ್ತಾಯಿದ್ರು. ಅಧಿವೇಶನದ ನಡುವೆ ಬೆಂಗಳೂರಿಗೆ ಬಂದಿದ್ದರು, ಮನೆಯಲ್ಲಿದ್ದರು. ಆಗ ಅವರಿಗೆ ಉಸಿರಾಟದ ಸಮಸ್ಯೆ ಆಗಿದ್ದನ್ನು ತಮ್ಮ ಕುಟುಂಬದವ್ರ ಜೊತೆ ಹೇಳ್ಕೊಂಡ್ರು. ಚೆನ್ನಮ್ಮನವರಿದ್ದರು. ಸೊ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಾಕ್ಟರ್ ಮಂಜುನಾಥ್ ಅವ್ರು ಗೊತ್ತಲ್ಲ, ಜಯದೇವ, ಅವರು ಕೂಡ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ವೈದ್ಯರ ಜೊತೆ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು, ಅವರ ಗೈಡೆನ್ಸ್ ಕೂಡ ಈ ಒಂದು ಟ್ರೀಟ್ಮೆಂಟ್ನಲ್ಲಿದೆ. ಹೀಗಾಗಿ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಬಹುಶಃ ದೇವೇಗೌಡರು ನಾಳೆ ಹೊತ್ತಿಗೆ ಚೇತರಿಸ್ಕೊಂಡು ಡಿಸ್ಚಾರ್ಜ್ ಆಗ್ಬೋದು. ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ನ ಆಗಾಗ ಕೊಡ್ತಾ ಇರ್ತೇನೆ. ಆ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರವಾದ ಸುದ್ದಿ ಹಾಗೂ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ನ ನೀವು ಫಾಲೋ ಮಾಡಿ. ಧನ್ಯವಾದ.